ಹಲೋ ಫ್ರೆಂಡ್ಸ್, ಜೈಸ್ ಟೈಮ್ ಪಾಸ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಸೀಮೆ ಬದನೆಕಾಯಲ್ಲಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು 2 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಹೋಳಾಗಿ ಹೆಚ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ 1/4 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ನೆನೆಸಿದ್ದೀನಿ. ತೊಳ್ಕೊಂಡು ನೆನೆಸ್ಬೇಕು. ಈ ನೆಂದಿರೋ ಬೇಳೆನಲ್ಲಿ 1 ಟೇಬಲ್ ಸ್ಪೂನಷ್ಟು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಮಿಕ್ಕಿದ್ದನ್ನು ಕುದಿಯೋವಾಗ ಹಾಕೋಣ. ಮತ್ತು ಬಾಯಿಗೆ ಸಿಕ್ಕಿದ್ರೆ ಊಟ ಮಾಡುವಾಗ ಚೆನ್ನಾಗಿರುತ್ತೆ. ಈಗ ಹೋಳು ನೋಡಿ ಹೆಚ್ಕೊಂಡಿರೋದು, ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಕ್ಕಿಡೋಣ. ಹೋಳಿಗೆ ಬೇಕಾದಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಬೆಂದಿರೋ ಹೋಳು ಹೀಗಿರುತ್ತೆ. ನಾನು ಸಿಪ್ಪೆ ತೆಕ್ಕೊಂಡು ಹೆಚ್ಕೊಂಡಿಲ್ಲ, ಹಾಗೆ ಹೆಚ್ಚಿದ್ದೀನಿ. ಸಿಪ್ಪೆ ತಕ್ಕೊಂಡ್ರೆ ಅದರಲ್ಲಿ ಚಟ್ನಿ ಮಾಡ್ಕೋಬಹುದು. ಈಗ ಮಜ್ಜಿಗೆ ಹುಳಿಗೆ ರುಬ್ಬಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾನು ತುರ್ಕೊಂಡಿಲ್ಲ, ಹಿಂಗೆ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಖಾರಕ್ಕೆ ನಾನು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ತುಂಬ ಖಾರ ಇಲ್ಲ, ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಈ ನೆನೆಸಿರೋ ಬೇಳೆನಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದೆಲ್ಲ ಬರೀ ಟೇಸ್ಟ್ಗಷ್ಟೇ, ನಿಮಗೆ ಇಷ್ಟ ಆದರೆ ಜಾಸ್ತಿನೂ ಹಾಕ್ಕೋಬೋದು. 1 ಇಂಚಷ್ಟು ಶುಂಠಿ, ಹಸಿ ಶುಂಠಿ, ಜೀರಿಗೆ 1 ಟೀ ಸ್ಪೂನ್, ಇದೆಲ್ಲ ಹಾಕಿ ನೋಡಿ ರುಬ್ಕೊಂಡಿದ್ದೀನಿ. ಈಗ ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಹಿಂಗೆ ಹಾಕ್ಕೊಳ್ಳೋಣ. ತುಂಬ ಸುಲಭ ಕೂಡ ಮಾಡೋದು, ಬೇಗ ಮಾಡಿ ಮುಗಿಸ್ಬಿಡ್ಬಹುದು. ಅರ್ಜೆಂಟ್ ಇರುವಾಗ ಈ ರೆಸಿಪೀಸ್ ಎಲ್ಲ ತುಂಬ ಈಸಿ ಮಾಡೋಕ್ಕೆ. ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿ. ಕರಿಬೇವು ಸ್ವಲ್ಪ ಹಿಂಗೆ ಪೀಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದರ ಘಮ ಚೆನ್ನಾಗಿ ಬರುತ್ತೆ. ಈಗ ಬೇಯಿಸಿದ ಹೋಳುಗಳನ್ನ ಹಾಕ್ಕೊಂಡಿರೋಣ. ಸ್ವಲ್ಪ ನೀರು ಜಾಸ್ತಿ ಆದರೂ ಹೋಳಿಗೆ ಪರವಾಗಿಲ್ಲ, ಇದಕ್ಕೆ ಹಾಕೋಬೋದು ಆಮೇಲೆ. ಈಗ ಹೋಳು ಬೇಯೋಷ್ಟು ಮಾತ್ರ ಉಪ್ಪು ಹಾಕಿದ್ದೀನಿ. ಅದ್ರ ಜೊತೆ ಅರಿಶಿನನೂ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎರಡು ನಿಮಿಷ ಕೈ ಆಡಿಸಿದ ಮೇಲೆ ರುಬ್ಕೊಂಡಿರೋ ಈ ಮಿಕ್ಸ್ಚರ್ನ ಹಾಕ್ಕೊಂಬಿಡೋಣ. ಕಡಲೆಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಸ್ವಲ್ಪ ಬೆಂದ ಮೇಲೆ ನಾವು ನೆನೆಸಿಟ್ಟಿದ್ದ ಬೇಳೆ ಇತ್ತಲ್ಲ ಮಿಕ್ಕಿದ್ದು, ಅದನ್ನು ಹಾಗೆ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿದ್ದೀನಿ. ನಾನು ಮೊಸರು ಕಡಿಯೋವಾಗ ಕೂಡ ಉಪ್ಪು ಹಾಕಿರ್ತೀನಿ, ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಅದಕ್ಕೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. 3 ಸೌಟಷ್ಟು ಮೊಸರು ಬೆರೆಸಿದ್ದೀನಿ, ಕಡ್ದಿರೋ ಮಜ್ಜಿಗೆ ಬೆರೆಸಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ. ನೀರು ಬೇಕಿದ್ರೂ ಇವಾಗಲೇ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ, ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೆಂಗಿರುತ್ತೆ ಅಂತ ಹೇಳಿ. ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ತುಂಬ ಸುಲಭ ಕೂಡ ಮಾಡೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ವಲ್ಪ ಈಸಿಯಾಗಿರೋದ್ರಿಂದ ಕೆಲಸಕ್ಕೆ ಹೋಗೋರಿಗೆಲ್ಲ ಇದನ್ನು ಶೇರ್ ಮಾಡಿ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನಾನು ಈ ಥರ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.